ಎಂದಿಗೂ ಬಿಟ್ಟುಕೊಡಬೇಡಿ, ಎಲ್ಲವನ್ನೂ ಬದಲಾಯಿಸುವ ಮನಸ್ಥಿತಿ. ಭಾಗ 2. ಜೀವನದ ದೊಡ್ಡ ಯುದ್ಧಗಳು ಇತರ ಜನರ ಮುಂದೆ ವಿರಳವಾಗಿ ಹೋರಾಡಲ್ಪಡುತ್ತವೆ. ಅವರು ನಿಮ್ಮ ಮನಸ್ಸಿನೊಳಗೆ ಹೋರಾಡುತ್ತಾರೆ. ಪ್ರತಿದಿನ 2 ಧ್ವನಿಗಳು ನಿಮ್ಮ ಗಮನಕ್ಕಾಗಿ ಸ್ಪರ್ಧಿಸುತ್ತವೆ. ನೀವು ಸಮರ್ಥರು ಎಂದು ಒಂದು ಧ್ವನಿ ನಿಮಗೆ ಹೇಳುತ್ತದೆ. ಇನ್ನೊಂದು ನೀವು ಪ್ರಯತ್ನಿಸುವುದನ್ನು ನಿಲ್ಲಿಸಬೇಕು ಎಂದು ಹೇಳುತ್ತದೆ. ಒಂದು ನಿಮ್ಮ ಸಾಮರ್ಥ್ಯವನ್ನು ನೆನಪಿಸುತ್ತದೆ. ಇನ್ನೊಂದು ನಿಮ್ಮ ವೈಫಲ್ಯಗಳನ್ನು ನೆನಪಿಸುತ್ತದೆ. ಒಬ್ಬರು ಹೇಳುತ್ತಾರೆ, ಮುಂದುವರಿಯಿರಿ. ಇನ್ನೊಬ್ಬರು ಪಿಸುಗುಟ್ಟುತ್ತಾರೆ, ನೀವು ಈಗಾಗಲೇ ಸಾಕಷ್ಟು ಮಾಡಿದ್ದೀರಿ. ಬಲವಾಗಿ ಬೆಳೆಯುವ ಧ್ವನಿ ನೀವು ಪ್ರತಿದಿನ ಕೇಳಲು ಆರಿಸಿಕೊಳ್ಳುತ್ತೀರಿ. ಆದ್ದರಿಂದಲೇ ನಿಮ್ಮ ಮನಸ್ಥಿತಿಯು ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ ಅಥವಾ ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯವಾಗಿದೆ. ನಿಮ್ಮ ಸುತ್ತಲಿನ ಪ್ರಪಂಚವು ನಿಮ್ಮ ಮೇಲೆ ಅಲ್ಪಾವಧಿಗೆ ಮಾತ್ರ ಪ್ರಭಾವ ಬೀರಬಹುದು. ಆದರೆ ನಿಮ್ಮೊಂದಿಗೆ ನೀವು ನಡೆಸುವ ಸಂಭಾಷಣೆ ಪ್ರತಿದಿನವೂ ಮುಂದುವರಿಯುತ್ತದೆ. ನೀವು ಸಾಕಷ್ಟು ಒಳ್ಳೆಯವರಲ್ಲ ಎಂದು ನಿಮಗೆ ನೀವೇ ಸತತವಾಗಿ ಹೇಳಿಕೊಂಡರೆ, ಅಂತಿಮವಾಗಿ ನೀವು ಅದನ್ನು ನಂಬಲು ಪ್ರಾರಂಭಿಸುತ್ತೀರಿ. ನೀವು ಸತತವಾಗಿ ತಪ್ಪು ನಡೆದ ಪ್ರತಿಯೊಂದರ ಮೇಲೆ ಕೇಂದ್ರೀಕರಿಸಿದರೆ, ನಿಮ್ಮ ಮನಸ್ಸು ಯಾವುದು ಸರಿಯಾಗಬಹುದು ಎಂದು ಹುಡುಕುವುದನ್ನು ನಿಲ್ಲಿಸುತ್ತದೆ. ನಿಮ್ಮ ಆಲೋಚನೆಗಳು ನಿಮ್ಮ ಕ್ರಿಯೆಗಳನ್ನು ರೂಪಿಸುತ್ತವೆ. ನಿಮ್ಮ ಕ್ರಿಯೆಗಳು ನಿಮ್ಮ ಅಭ್ಯಾಸಗಳನ್ನು ರೂಪಿಸುತ್ತವೆ. ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಅದಕ್ಕಾಗಿಯೇ ನಿಮ್ಮ ಜೀವನವನ್ನು ಬದಲಾಯಿಸುವುದು ಯಾವಾಗಲೂ ನಿಮ್ಮ ಆಲೋಚನೆಯನ್ನು ಬದಲಾಯಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಇದು ನನಗೆ ಏಕೆ ಸಂಭವಿಸುತ್ತಿದೆ ಎಂದು ನಿಮ್ಮನ್ನು ಕೇಳಿಕೊಳ್ಳುವುದನ್ನು ನಿಲ್ಲಿಸಿ. ಬದಲಿಗೆ ಕೇಳಿ, ಈ ಅನುಭವವು ನನಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದೆ? ಆ ಒಂದೇ ಪ್ರಶ್ನೆ ಎಲ್ಲವನ್ನೂ ಬದಲಾಯಿಸುತ್ತದೆ. ಪರಿಸ್ಥಿತಿಗಳಿಗೆ ಬಲಿಪಶುವಾಗುವ ಬದಲು ನೀವು ಜೀವನದ ವಿದ್ಯಾರ್ಥಿಯಾಗುತ್ತೀರಿ. ಪ್ರತಿಯೊಂದು ಅಡಚಣೆಯೂ ಒಂದು ಪಾಠವಾಗುತ್ತದೆ. ಪ್ರತಿಯೊಂದು ನಿರಾಶೆಯೂ ಸಿದ್ಧತೆಯಾಗುತ್ತದೆ. ಪ್ರತಿಯೊಂದು ಸವಾಲು ಬಲವಾಗಿ ಬೆಳೆಯಲು ಮತ್ತೊಂದು ಅವಕಾಶವಾಗುತ್ತದೆ. ಜೀವನವು ನಿಮ್ಮನ್ನು ಸೋಲಿಸಲು ಪ್ರಯತ್ನಿಸುತ್ತಿಲ್ಲ. ಜೀವನವು ನಿಮ್ಮನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಿದೆ. ಒತ್ತಡವು ಅಹಿತಕರವಾಗಿದೆ. ಆದರೆ ಒತ್ತಡವು ಶಕ್ತಿಯನ್ನು ಸಹ ಸೃಷ್ಟಿಸುತ್ತದೆ. ವಜ್ರದ ಬಗ್ಗೆ ಯೋಚಿಸಿ. ಇದು ಭೂಮಿಯ ಕೆಳಗೆ ಆಳವಾಗಿ ಹುದುಗಿರುವ ಸಾಮಾನ್ಯ ಇಂಗಾಲವಾಗಿ ಪ್ರಾರಂಭವಾಗುತ್ತದೆ. ಕಾಲಾನಂತರದಲ್ಲಿ ಇದು ಊಹಿಸಲಾಗದ ಶಾಖ ಮತ್ತು ಒತ್ತಡವನ್ನು ಅನುಭವಿಸುತ್ತದೆ. ಆ ಒತ್ತಡವಿಲ್ಲದೆ ಅದು ಎಂದಿಗೂ ವಜ್ರವಾಗುವುದಿಲ್ಲ. ಮಾನವ ಸಾಮರ್ಥ್ಯಕ್ಕೂ ಇದು ಅನ್ವಯಿಸುತ್ತದೆ. ಆರಾಮವು ವಿರಳವಾಗಿ ಶ್ರೇಷ್ಠತೆಯನ್ನು ಸೃಷ್ಟಿಸುತ್ತದೆ. ನೀವು ಸುಲಭವೆಂದು ಭಾವಿಸಿದ್ದನ್ನು ಮೀರಿ ಹೆಜ್ಜೆ ಹಾಕಿದ ಕ್ಷಣದಲ್ಲಿ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಇದಕ್ಕಾಗಿಯೇ ಕಷ್ಟಕರ ಋತುಗಳನ್ನು ಎಂದಿಗೂ ಭಯಪಡಬಾರದು. ಅವರನ್ನು ಗೌರವಿಸಬೇಕು. ಏಕೆಂದರೆ ಅವು ಸಾಮಾನ್ಯವಾಗಿ ಸಾಮಾನ್ಯ ಜನರನ್ನು ಅಸಾಧಾರಣ ವ್ಯಕ್ತಿಗಳಾಗಿ ಪರಿವರ್ತಿಸುವ ಋತುಗಳಾಗಿವೆ. ಯೋಜನೆಯಂತೆ ಏನೂ ನಡೆಯುವ ದಿನಗಳು ಬರುತ್ತವೆ. ನಿಮ್ಮ ಕಠಿಣ ಪರಿಶ್ರಮವು ಅಗೋಚರವೆಂದು ತೋರುವ ದಿನಗಳು. ಪ್ರತಿ ಬಾಗಿಲು ಮುಚ್ಚಿದಂತೆ ಕಾಣುವ ದಿನಗಳು. ಆ ದಿನಗಳಲ್ಲಿ ಈ ಸತ್ಯವನ್ನು ನೆನಪಿಡಿ. ಮುಚ್ಚಿದ ಬಾಗಿಲು ಯಾವಾಗಲೂ ಪ್ರಯಾಣವು ಕೊನೆಗೊಂಡಿದೆ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಇದು ಮತ್ತೊಂದು ಮಾರ್ಗವನ್ನು ಕಂಡುಹಿಡಿಯಲು ಕಾಯುತ್ತಿದೆ ಎಂದು ಅರ್ಥ. ವಿಳಂಬವನ್ನು ಸೋಲು ಮತ್ತು ಗೊಂದಲಗೊಳಿಸಬೇಡಿ. ಜೀವನದ ಕೆಲವು ಶ್ರೇಷ್ಠ ಅವಕಾಶಗಳು ಸುದೀರ್ಘ ಅವಧಿಯ ಕಾಯುವಿಕೆಯ ನಂತರವೇ ಬರುತ್ತವೆ. ಕಾಯುವುದು ತಾಳ್ಮೆಯನ್ನು ಕಲಿಸುತ್ತದೆ. ತಾಳ್ಮೆಯು ಬುದ್ಧಿವಂತಿಕೆಯನ್ನು ಬೆಳೆಸುತ್ತದೆ. ಬುದ್ಧಿವಂತಿಕೆಯು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ಮತ್ತು ಉತ್ತಮ ನಿರ್ಧಾರಗಳು ಉತ್ತಮ ಭವಿಷ್ಯವನ್ನು ಸೃಷ್ಟಿಸುತ್ತವೆ. ಪ್ರಗತಿ ವೇಗವಾಗಿ ಇರುತ್ತದೆ ಎಂದು ನಿರೀಕ್ಷಿಸುವ ಕಾರಣ ಅನೇಕ ಜನರು ತ್ಯಜಿಸುತ್ತಾರೆ. ಆದರೆ ಅರ್ಥಪೂರ್ಣ ಪ್ರಗತಿಯು ಹೆಚ್ಚಾಗಿ ನಿಧಾನವಾಗಿರುತ್ತದೆ. ಮನೆಗೆ ಬಲವಾದ ಅಡಿಪಾಯವನ್ನು ನಿರ್ಮಿಸುವುದನ್ನು ಕಲ್ಪಿಸಿಕೊಳ್ಳಿ. ಅಡಿಪಾಯವನ್ನು ಯಾರೂ ಆಚರಿಸುವುದಿಲ್ಲ. ನೆಲದ ಕೆಳಗಿರುವ ಕಾಂಕ್ರೀಟ್ ಅನ್ನು ಮೆಚ್ಚಲು ಯಾರೂ ನಿಲ್ಲುವುದಿಲ್ಲ. ಜನರು ಪೂರ್ಣಗೊಂಡ ಕಟ್ಟಡವನ್ನು ಮಾತ್ರ ಗಮನಿಸುತ್ತಾರೆ. ಆದರೂ ಬಲವಾದ ಅಡಿಪಾಯವಿಲ್ಲದೆ ಇಡೀ ರಚನೆಯು ಕುಸಿಯುತ್ತದೆ. ನಿಮ್ಮ ಚಾರಿತ್ರ್ಯವೇ ನಿಮ್ಮ ಅಡಿಪಾಯ. ಸಮಗ್ರತೆ, ಶಿಸ್ತು, ತಾಳ್ಮೆ, ದಯೆ, ಧೈರ್ಯ. ಈ ಗುಣಗಳು ಹೆಚ್ಚಿನ ಜನರಿಗೆ ಅಗೋಚರವಾಗಿವೆ. ಆದರೆ ನೀವು ಸಾಧಿಸುವ ಎಲ್ಲವನ್ನೂ ಅವರು ಬೆಂಬಲಿಸುತ್ತಾರೆ. ತಾತ್ಕಾಲಿಕ ಯಶಸ್ಸಿಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಎಂದಿಗೂ ತ್ಯಾಗ ಮಾಡಬೇಡಿ. ತಾತ್ಕಾಲಿಕ ವಿಜಯಗಳು ಕಣ್ಮರೆಯಾಗುತ್ತವೆ. ಬಲವಾದ ಪಾತ್ರವು ಜೀವಿತಾವಧಿಯಲ್ಲಿ ಉಳಿಯುತ್ತದೆ. ಅನೇಕ ಜನರು ಮಾಡುವ ಮತ್ತೊಂದು ತಪ್ಪು ಎಂದರೆ ಕ್ರಮ ತೆಗೆದುಕೊಳ್ಳುವ ಮೊದಲು ಅವರು ಆತ್ಮವಿಶ್ವಾಸವನ್ನು ಅನುಭವಿಸುವವರೆಗೆ ಕಾಯುವುದು. ಆದರೆ ಆತ್ಮವಿಶ್ವಾಸವು ಆರಂಭವಲ್ಲ. ಆತ್ಮವಿಶ್ವಾಸವು ಫಲಿತಾಂಶವಾಗಿದೆ.
ನೀವು ನಿಮಗೆ ನೀಡಿರುವ ಭರವಸೆಯನ್ನು ಉಳಿಸಿಕೊಂಡಾಗಲೆಲ್ಲ ಅದು ಬೆಳೆಯುತ್ತದೆ. ನೀವು ಬೇಗನೆ ಎದ್ದೇಳುತ್ತೀರಿ ಎಂದು ನೀವು ಹೇಳಿದಾಗ ಮತ್ತು ನೀವು ಮಾಡುತ್ತೀರಿ. ನೀವು ವ್ಯಾಯಾಮ ಮಾಡಲು ನಿರ್ಧರಿಸಿದಾಗ ಮತ್ತು ನೀವು ಅನುಸರಿಸುತ್ತೀರಿ. ನೀವು ನಿಮಗೆ ನೀವೇ 1 ಗಂಟೆ ಏಕಾಗ್ರತೆಯ ಕೆಲಸದ ಭರವಸೆ ನೀಡಿದಾಗ ಮತ್ತು ನೀವು ಅದನ್ನು ಪೂರ್ಣಗೊಳಿಸುತ್ತೀರಿ. ಪ್ರತಿಯೊಂದು ಸಣ್ಣ ಗೆಲುವು ನಿಮ್ಮ ಮನಸ್ಸಿಗೆ ಶಕ್ತಿಯುತ ಸಂದೇಶವನ್ನು ಕಳುಹಿಸುತ್ತದೆ. ನಾನು ನನ್ನನ್ನು ನಂಬಬಹುದು. ಮತ್ತು ಆ ನಂಬಿಕೆ ಆತ್ಮವಿಶ್ವಾಸವಾಗುತ್ತದೆ. ಆತ್ಮವಿಶ್ವಾಸವು ನೀವು ಕಂಡುಕೊಳ್ಳುವ ವಿಷಯವಲ್ಲ. ಇದು ನೀವು ನಿರ್ಮಿಸುವ ವಿಷಯವಾಗಿದೆ. ಒಂದು ಸಮಯದಲ್ಲಿ ಒಂದು ನಿರ್ಧಾರ. ಒಂದು ಸಮಯದಲ್ಲಿ ಒಂದು ಅಭ್ಯಾಸ. ಒಂದು ಸಮಯದಲ್ಲಿ ಒಂದು ದಿನ. ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಸುವ ಕ್ಷಣಗಳು ಸಹ ಇರುತ್ತವೆ. ಬೇರೊಬ್ಬರು ವೇಗವಾಗಿ ಚಲಿಸುತ್ತಿದ್ದಾರೆ ಎಂದು ನಂಬುವುದು ಸುಲಭ. ಬೇರೊಬ್ಬರು ಹೆಚ್ಚು ಯಶಸ್ವಿಯಾದರು. ಬೇರೊಬ್ಬರು ಹೆಚ್ಚು ಸಂತೋಷದಿಂದ ಕಾಣುತ್ತಾರೆ. ಆದರೆ ಹೋಲಿಕೆಯು ಅಪಾಯಕಾರಿ ಗೊಂದಲವಾಗಿದೆ. ಇನ್ನೊಬ್ಬ ವ್ಯಕ್ತಿಯ ಜೀವನದ ಪೂರ್ಣ ಕಥೆಯನ್ನು ನೀವು ನೋಡಲು ಸಾಧ್ಯವಿಲ್ಲ. ಗೋಚರಿಸುವುದನ್ನು ಮಾತ್ರ ನೀವು ನೋಡುತ್ತೀರಿ. ಅವರ ಭಯವನ್ನು ನೀವು ನೋಡುವುದಿಲ್ಲ. ಅವರ ತ್ಯಾಗಗಳು, ಅವರ ವೈಫಲ್ಯಗಳು, ಅವರ ಒಂಟಿ ರಾತ್ರಿಗಳು, ಅವರ ಕಠಿಣ ನಿರ್ಧಾರಗಳು. ಪ್ರತಿಯೊಬ್ಬರೂ ಕಾಣದ ಯುದ್ಧಗಳನ್ನು ನಡೆಸುತ್ತಾರೆ. ಬೇರೊಬ್ಬರ ಪ್ರಯಾಣದೊಂದಿಗೆ ಸ್ಪರ್ಧಿಸುವ ಬದಲು ನೀವು ನಿನ್ನೆ ಇದ್ದ ವ್ಯಕ್ತಿಯೊಂದಿಗೆ ಸ್ಪರ್ಧಿಸಿ. ಸ್ವಲ್ಪ ಬುದ್ಧಿವಂತರಾಗಿರಿ. ಸ್ವಲ್ಪ ಬಲಶಾಲಿ. ಸ್ವಲ್ಪ ಕರುಣಾಮಯಿ. ಸ್ವಲ್ಪ ಹೆಚ್ಚು ಶಿಸ್ತುಬದ್ಧ. ನೀವು ಪ್ರತಿದಿನ ಸ್ವಲ್ಪ ಸುಧಾರಿಸಿದರೆ ನಿಮ್ಮ ಭವಿಷ್ಯವು ನಿಮ್ಮ ವರ್ತಮಾನದಂತೆ ಕಾಣುವುದಿಲ್ಲ. ಪ್ರತಿ ಸೂರ್ಯೋದಯವು ಹೊಸ ಅವಕಾಶವನ್ನು ತರುತ್ತದೆ ಎಂಬುದನ್ನು ನೆನಪಿಡಿ. ನಿನ್ನೆಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಅದರ ತಪ್ಪುಗಳನ್ನು ಅಳಿಸಿಹಾಕಲು ಸಾಧ್ಯವಿಲ್ಲ. ಅದರ ವೈಫಲ್ಯಗಳನ್ನು ಸರಿದೂಗಿಸಲು ಸಾಧ್ಯವಿಲ್ಲ. ಆದರೆ ಇಂದು ಖಾಲಿ ಪುಟ. ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಿಮ್ಮ ಜೀವನದ ಕಥೆಯಲ್ಲಿ ಮತ್ತೊಂದು ವಾಕ್ಯವನ್ನು ಬರೆಯುತ್ತದೆ. ನಿನ್ನೆಯ ನಿರಾಶೆಗಳು ಇಂದಿನ ಸಾಧ್ಯತೆಗಳನ್ನು ಕದಿಯಲು ಬಿಡಬೇಡಿ. ಕಲಿಯುತ್ತಲೇ ಇರಿ. ಸುಧಾರಿಸುತ್ತಲೇ ಇರಿ. ನಂಬುತ್ತಲೇ ಇರಿ. ಮುಂದಿನ ಹಾದಿ ಇನ್ನೂ ಕಷ್ಟಕರವಾಗಿರಬಹುದು. ಇನ್ನೂ ಹಿನ್ನಡೆಗಳು ಇರಬಹುದು. ನಿಮ್ಮನ್ನು ನೀವು ಪ್ರಶ್ನಿಸುವ ಕ್ಷಣಗಳು ಇನ್ನೂ ಇರಬಹುದು. ಆದರೆ ಕಷ್ಟಕರವಾದ ಪ್ರಯಾಣವನ್ನು ತಪ್ಪು ಪ್ರಯಾಣವೆಂದು ಎಂದಿಗೂ ತಪ್ಪಾಗಿ ಭಾವಿಸಬೇಡಿ. ಕೆಲವು ಮಾರ್ಗಗಳು ಕಷ್ಟಕರವಾಗುತ್ತವೆ ಏಕೆಂದರೆ ಅವು ನಿಮ್ಮನ್ನು ಅರ್ಥಪೂರ್ಣವಾದದ್ದರ ಕಡೆಗೆ ಕರೆದೊಯ್ಯುತ್ತವೆ. ಎಷ್ಟೇ ಚಿಕ್ಕದಾಗಿರಲಿ, ಮುಂದುವರಿಯುವ ಪ್ರತಿಯೊಂದು ಹೆಜ್ಜೆಯೂ ಪ್ರಗತಿಯೇ ಆಗಿರುತ್ತದೆ. ಕಲಿತ ಪ್ರತಿಯೊಂದು ಪಾಠವೂ ಇನ್ನೂ ಬೆಳವಣಿಗೆಯಾಗಿದೆ. ಜಯಿಸುವ ಪ್ರತಿಯೊಂದು ಸವಾಲು ನಿಮ್ಮನ್ನು ಮೊದಲಿಗಿಂತ ಬಲಶಾಲಿಯನ್ನಾಗಿ ಮಾಡುತ್ತದೆ. ಒಂದು ದಿನ ನೀವು ಹಿಂತಿರುಗಿ ನೋಡುತ್ತೀರಿ ಮತ್ತು ನೀವು ತ್ಯಜಿಸಲು ಬಯಸಿದ ಕ್ಷಣಗಳು ವಾಸ್ತವವಾಗಿ ನಿಮ್ಮ ದೊಡ್ಡ ಶಕ್ತಿಯನ್ನು ರೂಪಿಸಿದ ಕ್ಷಣಗಳಾಗಿವೆ ಎಂದು ಅರಿತುಕೊಳ್ಳುತ್ತೀರಿ. ಹೋರಾಟವು ಎಂದಿಗೂ ನಿಮ್ಮ ಶತ್ರುವಾಗಿರಲಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳುತ್ತೀರಿ. ಅದು ನಿಮ್ಮ ಶಿಕ್ಷಕರು. ಆದ್ದರಿಂದ ಶರಣಾಗಲು ನಿರಾಕರಿಸಿ. ತಾತ್ಕಾಲಿಕ ನೋವು ನಿಮ್ಮ ಶಾಶ್ವತ ಭವಿಷ್ಯವನ್ನು ನಿರ್ಧರಿಸಲು ನಿರಾಕರಿಸಿ. ಚಲಿಸುತ್ತಲೇ ಇರಿ. ನಂಬುತ್ತಲೇ ಇರಿ. ಆಗುತ್ತೀರಿ. ಏಕೆಂದರೆ ಇಂದು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ನಾಳೆ ನಿಮಗೆ ಧನ್ಯವಾದ ಹೇಳುವ ಜೀವನವನ್ನು ನಿರ್ಮಿಸುತ್ತಿದೆ. ಮತ್ತು ನೀವು ತ್ಯಜಿಸಲು ನಿರಾಕರಿಸುವವರೆಗೆ ನಿಮ್ಮ ಕಥೆಯನ್ನು ಇನ್ನೂ ಬರೆಯಲಾಗುತ್ತಿದೆ. ಮುಂದಿನ ಅಧ್ಯಾಯವು ಎಲ್ಲವನ್ನೂ ಬದಲಾಯಿಸುವ ಅಧ್ಯಾಯವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ, ಜ್ಞಾನವರ್ಧಕ ಮತ್ತು ಮನಸ್ಸಿಗೆ ಸ್ಫೂರ್ತಿ ನೀಡುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮತ್ತೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ನಮಸ್ಕಾರ.